ಏನು ಅಡುಗೆ ಮಾಡ್ಬೇಕೇನ್ರಿ ಮಮ್ಮಿ? ಹೌದವಾ, ಮುಂಜಾನೆದಾದ ನೋಡ್ಬೇಕು, ಒಂಚೂರು ಬಿಸಿ ಅನ್ನಕ್ಕೆ ಇಟ್ಟಿಡ್ತೀನಿ ಅಷ್ಟೇ. ನೀನು? ನಾನು ಸ್ವಲ್ಪ ಹುಗ್ಗಿ ಹಸಿ ಹುಳಿ ಮಾಡ್ಬೇಕಂತ ಮಾಡೇನ್ರಿ ಇವತ್ತು. ನನ್ನ ಮಗನಿಗೆ ಭಾಳ ಇಷ್ಟ ಆಗ್ತದ್ರಿ ಅದು, ಮಾಡಮ್ಮ ಅಂದಾನ ಸಂಜೆ ಕಡೆ, ಅದೇ ಮಾಡ್ತೀನಿ ರೀ. ನೀವು ರೀ ಕಾಕು, ನಿಮಗಂತೂ ಚಿಂತೆ ಇಲ್ಲ ಬಿಡ್ರಿ, ಸೊಸಿ ಮಾಡ್ತಾ ಎಲ್ಲ ಅಡುಗೆ. ಮಾಡ್ತಾಳವ, ನಾ ಅಡುಗೆ ತಂಟೆಗೆ ಹೋಗಂಗಿಲ್ಲ, ಎಲ್ಲ ಆಕಿಗೆ ಬಿಟ್ಟಿದ್ದು. ಯಾಕೆ ಇನ್ನೂ ಬರಲ್ರಲ್ಲ ಇವರು? ಬಂದ್ರಲ್ರಿ ನೆನ್ಸಷ್ಟಿಗೆ. ಎಷ್ಟು ಲೇಟ್ ಮಾಡಿದ್ರಲ್ಲ, ಯಾಕೆ ಜಲ್ದಿ ಬರ್ಬೇಕವ? ಹೌದ್ರಿ ಮಾಮಿ, ಲೇಟ್ ಆಯ್ತು ಒಂದು ಸ್ವಲ್ಪ, ಮನೆಗೆ ಮಂದಿ ಬಂದಿದ್ರಿ, ಹಂಗಾಗಿ ಲೇಟ್ ಆಯ್ತು. ನಿಂದೇನು ಕೆಲಸ ಇತ್ತವ ಪಂಕಜ, ನೀ ಯಾಕೆ ಲೇಟ್ ಮಾಡಿ ಬಂದಿ? ನಂದು ಒಂದು ಸ್ವಲ್ಪ ಕೆಲಸನೇ ಇತ್ತು ಬರ್ರಿ ಮಮ್ಮಿ. ನಮ್ಮ ತಂಗಿ ಮನೆ ಚೇಂಜ್ ಮಾಡಿದ್ಲು ರೀ, ಹಂಗಾಗಿ ಸಾಮಾನು ಹಚ್ಲಿಕ್ಕೆ ನನಗೆ ಗೊತ್ತಾಗಂಗಿಲ್ಲವ, ಬಾ ಅಂತಂದ್ಲು. ಆಕಿನ ಮನೆಗೆ ಸಾಮಾನು ಹಚ್ಚಿ ಇಷ್ಟೊತ್ತನ ಎಲ್ಲ ಕೆಲಸ ಮುಗಿಸಿ ಬರೋಷ್ಟಿಗೆ ಲೇಟ್ ಆಯ್ತು ನೋಡ್ರಿ. 2 ದಿನ ಆಯ್ತು ಆಕಿನ ಮನೆಗೆ ಹೋಗೋದು ನಡೆದದ ರೀ. ಯಾಕೆ ಮನೆ ಬಿಟ್ಲ ಮೊದಲಿದ್ದು? ಹ್ಞೂ ರೀ ಕಾಕು, ಬಿಟ್ಲ ರೀ, ಅದೊಂದು ಸ್ವಲ್ಪ ಸೋರ್ಲಿಗತ್ತಿತ್ತಂತ್ರಿ, ಹಳಿದಿತ್ತಲ್ರಿ ಮನೆ, ಹಂಗಾಗಿ ಬೇರೆ ಕಡೆ ಹಿಡ್ದಾಳ್ರಿ ಈಗ. ಹೌದಾ, ಚಲೋ ಅದ ಮನೆ? ಚಲೋ ಅದ ರೀ ಮಮ್ಮಿ, ಡಬಲ್ ಬೆಡ್ರೂಮು, ಅದು ಮಸ್ತ್ ಅದ. ಅದಕ್ಕೆ ಬಾಂಡೆಗಳು ಅವೆಲ್ಲ ಇಲ್ಲೇ ತಿಕ್ಕೊಂಡು ಹೋದ್ಲಿ. ಈಗ ಶ್ರಾವಣ ಮಾಸನ ಬಂತಲ್ರಿ, ಅಲ್ಲೆಲ್ಲಿ ಮತ್ತೆ ಧೂಳು ತೊಗೊಂಡು ಹೋಗ್ಲಿ ಅಂತೇಳಿ ಇಲ್ಲೇ 2 ದಿನದಿಂದ ಬಾಂಡೆ ತೊಳೆದು ಎಲ್ಲ ತಿಕ್ಕುದು ತೊಳೆದು ಮಾಡಿದ್ಲು ರೀ. ಅಲ್ಲಿ ತಂದು ಕೊಡೋರು, ನಾ ಸಾಮಾನು ಹಚ್ಚಕ್ಕಿ ಆಕೆಗೆ ಒಬ್ಬಕ್ಕೆ ಸುಧಾರ್ಸಂಗ್ಲಲ್ರಿ ಸಾಮಾನು ಹಚ್ಚೋದು ಅದು. ಅದಕ್ಕಷ್ಟು ಬಾಂಡೆ ಜೋಡಿಸ್ಕೊಟ್ಟು ಬಂದೆ ರೀ. ಹಂಗೆ ಒಬ್ರಿಗೊಬ್ರು ಹೆಲ್ಪ್ ಆಗ್ತಾರೆ ಮಾಮಿ ಅವರು. ಇವ್ರ ಮನೆ ಚೇಂಜ್ ಮಾಡಾಗಾದ್ರೂ ಅವ್ರ ತಂಗಿ 2 ದಿನ ನಿಂತು ಮಾಡ್ಯಾಬಿಡ್ರಿ ಎಲ್ಲ. ಆಕಿನೂ ಬಂದಿಲ್ಲ ಬಿಡ್ರಿ, ಎಲ್ಲ ಬಾಂಡೆ ತೊಳೆದು ನಮ್ಮನೆ ಸಾಮಾನು ಜೋಡಿಸಿಂದನೇ ಆಮೇಲೆ ಹೋದ್ಲಕ್ಕಿನ ಮನೆಗೆ. ಹಂಗೆ ಒಬ್ರಿಗೊಬ್ರು ಆದ್ರನೇ ಇದಾಗ್ತದಲ್ರಿ, ಒಬ್ರಿಗೆ ಅಂದ್ರೆ ಸುಧಾರ್ಸಂಗಿಲ್ರಿ ಮಮ್ಮಿ. ಅದ್ರಾಗ ಮನೆ ಚೇಂಜ್ ಮಾಡೋದಂದ್ರೆ ದೊಡ್ಡ ಟೆನ್ಷನ್ ಅವಯ್ಯವ್ವ. ನಾವು ರಗೂಡ ಅನುಭವಿಸಿ ಇಸ್ತಿನ ಈಗ ಸ್ವಂತ ಮನೆ ಕಟ್ಸಿವಿ ಅಂತೇಳಿ ಇದಾಗ್ಯದ. ಸ್ವಂತ ಮನೆ ಆದ್ರೆ ಎದ್ದು ಹೋಗೋನವ್ರು ಇರಂಗಿಲ್ಲ, ಬಾಡಿಗೆ ಮನೆ ಆಗೋಣ ಸಂತೆನೆ ಚೇಂಜ್ ಮಾಡ್ಬೇಕಂದ್ರೆ ಸಾಮಾನು ಒಯ್ಯ ಕಿತ್ತ ಎಟ್ಟ ಭಾಳ ರಗಡವಯ್ಯವ್ವ ಅವೆಲ್ಲ. ಅದ್ರಾಗ ಸಾಮಾನು ಭಾಳ ಮಾಡ್ಕೊಂಬಿಟ್ಟಾಡ್ರಿ ಆಕಿ. ಸೋಫಾ ಗೀಪಾ ತೊಗೋಬಾರ್ದಲ್ರಿ ಸುಮ್ಮನೆ ಬಾಡಿಗೆ ಮನೆಗೆ ಎದಕ್ಕೆ ತೊಗೋಬೇಕ್ರಿ ಅವೆಲ್ಲ? ಬ್ಯಾಡ ಅಂತಂದ್ರೂ ಕೇಳಂಗಿಲ್ಲ. ಮನೆಗೆ ಸಾಮಾನು ಬೇಕು, ಮನೆಗೆ ಸಾಮಾನು ಬೇಕಂತೇಳಿ ಅಷ್ಟು ಸಾಮಾನು ಮಾಡ್ಕೊಂಡಾಳ. ಅಷ್ಟು ಒಯ್ದು ಹಚ್ಚಷ್ಟಿಗೆ ಗಾಂಡು ಗುಳಾಡಿತ್ರಿ. ಹಂಗೆ ಆತದ ಬಿಡಯ್ಯವ್ವ, ಇವು ಸಾಮಾನು ಕೊಡ್ಸಂಗಿಲ್ಲ ಅಂತ ಗಂಡಸರಿಗೆ ಕಿರಿಕಿರಿ ಹೆಚ್ಚಿ ತಗೋತಾವ ಬಾಂಡೆ ಸಾಮಾನ. ಒಯ್ಯ ಮುಂದಾಗ ದೊಡ್ಡ ದೊಡ್ಡ ಸಾಮಾನುಗಳು ಒಯ್ಯ ಮುಂದಾಗ ಮತ್ತೆ ಮಂದಿನ ಕರಿಬೇಕಲ್ಲ, 4 ಮಂದಿನ. ಒಬ್ಬರಿಗೆ ಹೆಂಗೆ ಸುಧಾರಿಸ್ತದ? ಸಣ್ಣ ಆದ್ರೆ ನಾವು ಹೆಣ್ಮಕ್ಳ ರೀತಿಯಲ್ಲಿ ಒಯ್ದು ಇಡ್ತೀವವ್ವ. ದೊಡ್ಡ ಇಂಥವು ಟಿಜ್ರಿ ಸೋಫಾ ದೊಡ್ಡ ಕಾಟ ಇಂಥವಕ್ಕೆಲ್ಲ ಮತ್ತೆ 4-5 ಮಂದಿ ಬೇಕೇ ಇಲ್ಲ ಗಂಡಸರು. ಹಂಗಾಗಿ ಅವ್ರು ಸಿಟ್ಟು ಮಾಡ್ಕೋತಾರ. ಅವೆಲ್ಲ ಸ್ವಂತ ಮನೆ ಆಗಿಂದ ಮಾಡ್ಕೋಬೇಕು ಅಂದ್ರೆ ಚಲೋವ. ಎಲ್ಲ ಸ್ವಂತ ಮನೆ ಆಗಿಂದ ತಗೋಬೇಕಂದ್ರಿ ಮಾಮಿ. ಯಾವಾಗ ಕಟ್ಸೋದಾಗಲಿಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ? ಸ್ವಂತ ಮನೆ ಕಡೆಗೆ ಬಾಂಡೆ ಸಾಮಾನು ತೊಗೊಂಡು ಸಮಾಧಾನ ಮಾಡ್ಕೋತೀವ್ರಿ, ಮತ್ತೆ ಏನು ಮಾಡೋದ್ರಿ? ಈಗ ಏನಾಗ್ಬಿಟ್ಟದ್ರಿ ಮಾಮಿ, ಮೊದಲು ಏನಾಗ್ತಿತ್ರಿ, ಒಂದಿತ್ತು ಒಂದಿಲ್ಲ ನಡಿತೈತ್ರಿ. ಈಗ ಮಂದಿ ಫುಲ್ ಚೇಂಜ್ ಆಗ್ಬಿಟ್ಟಾರಿ. ಮನೆ ಬಂದ ತಕ್ಷಣ ಮೊದಲು ಸೋಫಾ ಸೆಟ್ ಅದೆಲ್ಲ ನೋಡ್ತಾರ್ರಿ. ಸೋಫಾ ಟಿಜ್ರಿ ಚಂದಗೆ ಫ್ರಿಜ್ಜು ಇತ್ತಂದ್ರೆ ಅವ್ರು ಶ್ರೀಮಂತರು ಇದ್ದಂಗ್ರಿ. ಎಷ್ಟರ ರೊಕ್ಕ ಇರ್ಲಾಕ್ರಿ, ಒಂಥವೇನೂ ಇರಲಿಲ್ಲ ಅಂತಿಕೋರಿ, ಇವ್ರೇನ ಏನು ಸಾಮಾನ್ಯ ಮಾಡ್ಕೊಂಡಿಲ್ಲ ಅಂತೇಳಿ ಅನ್ಲಿಕ್ಕೆ ನಿಂತು ಬಿಡ್ತಾರಿ. ಅದಕ್ಕಂತಾರ ಮಾಡ್ಕೋಬೇಕಾಗ್ತದ್ರಿ ಅಂತವೆಲ್ಲ. ಹಂಗ ಮಂದಿ ಗಂಜಿ ಸಂಸಾರ ಮಾಡಿದ್ರೆ ಮುಗಿತು ಕತಿ, ಎಲ್ಲದಕ್ಕೂ ಅಂತಾರ ಬಿಡಯ್ಯವ್ವ ಮಂದೇನು. ಅದು ಕರೆ ಅದ ಬಿಡ್ರಿ. ಆದ್ರೂ ಮಾಮಿ ಈಗ ದುಡಿತಾರಲ್ರಿ ಮಂದಿ, ರೊಕ್ಕ ರಗಡಿರ್ತಾವ್ರಿ, ಅಂತವೆಲ್ಲ ಸಾಮಾನು ಕಾಮನ್ ಅಂದ್ಬಿಡ್ತಾರ್ರಿ ಈಗ. ಹೌದು ನೋಡ ಪಂಕಜ, ಅವು ಸಾಮಾನು ಇರಲಿಲ್ಲ ಅಂದ್ರೆ ಈಗ ಏನೂ ಇಲ್ಲ ಇವ್ರ ಮನ್ಯಾಗ ಅಂದ್ಬಿಡ್ತಾರ. ಅವು ತಗೊಳ್ಳೇಬೇಕನ್ನಂಗೆ ಪರಿಸ್ಥಿತಿ ಬಂದ್ಬಿಡ್ತಾವ ಈಗಿನ ಕಾಲದಾಗ. ನಮ್ಮ ಮಗ ಮನೆ ಮಾಡಿ ನೋಡಲ್ಲಿ ಮನೆ ಹೋಗಿವಿ, ಅವ್ರ ಮನೆ ಸಾಮಾನು ಇಲ್ಲಲ್ಲ, ಹೊರಗಿನವ್ರು ಬಂದ್ರಂದ್ರೆ ಹಿಂದ ಮುಂದೆ ನೋಡಿ, ಯಾಕ್ರಿ ಏನೋ ಸೋಫಾ ತೊಗೊಂಡಿಲ್ಲೇನ್ರಿ ನೀವು ಅಂದ್ಬಿಡ್ಬೇಕಾ? ಅಯ್ಯ ಕತಿಯ ಅಂದೆ. ಅವಾಗ ನಮ್ಮ ಕಡ್ಲ್ದಾಗ ನಮ್ಮ ಕಾಲ್ದಾಗ ನೋಡುವ ಯಾರ್ದಾರ ಒಬ್ಬರು ಮನೆ ಸೋಫಾ ಇರ್ತಿತ್ತು. ಈಗ ಹಂಗಲ್ಲ, ಒಳಗೆ ಬಾಗಲ್ದಾಗ ಕಾಲು ಹಾಕಿದೀವಿ ಅಂದ್ರೆ ಅದು ಇರತ್ತದ. ಕಾಲು ಹೆಂಗೆ ಬರ್ತದ ಹಂಗೆ ನೋಡ್ಕೊಂಡು ಹೋಗೋದು ನೋಡುವ. ಅವಾಗ ಹೊಲ ಮನಿ ಎಲ್ಲ ದೊಡ್ಡ ಎಂತಿಂತ ಹೊಲ ಇರ್ತದ್ದು. ಆದ್ರೆ ಇಂಥ ಪಾಮಾನಕ್ಕೆ ಅಷ್ಟಲ್ಲಿ ಕೆಡ್ಸ್ಕೊತಿದ್ದಿಲ್ಲ. ಈಗ ಹೊಲ ಇರ್ಲಂದ್ರೆ ಚಿಂತಿಲ್ಲ, ಮೊದಲ ಮೈ ತುಂಬ ಸಾಮಾನು ಮಾಡ್ಕೊಂಡಿರ್ತಾರೆ. ಈಗ ಹೆಂಗೆ ಬರ್ತದ ಹಂಗೆ ನೋಡ್ಕೊಂಡು ಹೋಗೋದು ನೋಡು. ಅಂದ್ರೂ ಮಾಮಿ ಹಿಂದಕಿನ ಮಂದಿ ಕನ ಜಿಬ್ರಿ ನೀವೇನ್ರಿ ಮತ್ತು ಹಂಗೆ ಜಿಬ್ತನ ಮಾಡಿನೇ ಹೊಲ ಮನಿ ಅಳಿಲಾರ ಇಟ್ಕೊಂಡು ಕೂಡ್ತಿದ್ರವ. ಈಗಿನವ್ರ ಕೈಯಾಗ ಬಂತಂದ್ರೆ ಒಂದು 4 ದಿನದಾಗ ಅಷ್ಟು ಮಾರ್ಕೊಂಡು ಬರ್ತಾರೆ. ಅದು ಕರೆಯದ ಬಿಡ್ರಿ ಮಾಮಿ, ಬರೀ ಮಾತಾತವಯ್ಯವ್ವ. ಹಾಡು ತಗೋರಿ ಒಂದು. ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ಶ್ರವಣವೇ ಮೊದಲದ ನವವಿಧ ಭಕುತಿಯ ತವಕದಿಂದಲೇ ಕೊಡು ಕವಿ ಜನಪ್ರಿಯ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ. ಹೇಮ ಕಚ್ಚೂಟ ಉಪವೀತ ಧರಿಪ ಮಾರುತ ಕಾಮಾದಿ ವರ್ಗರಹಿತ
ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ, ರಾಮಚಂದ್ರನ ನಿಜ ದೂತ. ಯಾಮಯಾಮಕ್ಕೆ ನಿನ್ನಾರಾಧಿಪೆ ಕಾಮಿಪೆ ನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರುತ ಪಾಮರಮತಿಯನ್ನು ನೀ ಮಾಡಿಪುದು ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ, ದುರ್ಜನವನ ಕುಠಾರ. ನಿರ್ಜರ ಮಣಿ ದಯಪಾರ ವಾರ ಉದ್ಧಾರ ಸಜ್ಜನ ರಾಘ ಪರಿಹಾರ, ಸಜ್ಜನ ರಾಘ ಪರಿಹಾರ. ಅರ್ಜುನ ಒಲಿದೊಂದು ಧ್ವಜಮಾನಿಸಿ ಇಂದು ಮೂರ್ಜಗವರಿವಂತೆ ಗರ್ಜನೆ ಮಾಡಿದೆ. ಹೆಜ್ಜೆ ಹೆಜ್ಜೆಗೆ ನಿನ್ನ ಅಬ್ಜ ಪಾದದುಳಿ ಮಾರ್ಜನ ತಲಿ ಭವ ವರ್ಜಿತ ನೆನಿಸೋ ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ಪವನ. ಪ್ರಾಣ ಪಾನ ವ್ಯಾನೋದಾನ ಸಮಾನ ಆನಂದ ಭಾರತಿ ರಮಣ, ಆನಂದ ಭಾರತಿ ರಮಣ. ನೀನೇ ಶರ್ವಾದಿ ಗಿರಿವಾಣ್ಯಾದ್ಯ ಮರರಿಗೆ ಧ್ಯಾನ ಧನ ಪಾಲಿಪವರೇಣ್ಯ, ಧ್ಯಾನ ಧನ ಪಾಲಿಪವರೇಣ್ಯ. ನಾನು ನಿರುತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗರ್ಪಿಸುವೆನು. ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಶಂಕರುಷಣ ಭವ ಭಯಾರಣ್ಯ ದಹನ ಪವನ. ವೀಣ ಹಬ್ಬಕ್ಕೆ ಉಂಡಿ ಚಕ್ಲಿ ಅವು ಮಾಡ್ಲಿಕ್ಕೆ ಏನು ಮಾರ್ಲಿಕ್ಕೆ? ಹಾಂ ಮಾಡ್ತೀನಿ ರೀ ಮಾಮಿ, ವರ್ಷ ಮಾಡ್ತೀನಲ್ರಿ. ಈಗ ಶುರು ಆಗ್ಯದ್ರಿ ತಿರುಗಿ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳಿಕತ್ತೀನಿ. ಎಲ್ಲ ಅಳ್ಳು ಅಳ್ಳಿಟ್ಟೂ ಸಿಗ್ತದಲ್ಲ, ಎಲ್ಲ ಥರ ಸಿಗ್ತದೆ ನೋಡ್ರಿ ಮಾಮಿ. ಹಬ್ಬಕ್ಕೆ ಏನೇನು ಬೇಕಲ್ಲ, ಉಂಡಿ ಚಕ್ಲಿ ಶಂಕರಪಾಳೆ ಅಳ್ಳಿಟ್ಟು ಗಿಲ್ಗಂಚಿ ಏನೇನು ಬೇಕಲ್ಲ ಎಲ್ಲ ಐಟಮ್ಸು ಆರ್ಡ್ರ್ ಕೊಟ್ರಿ ಅಂತ ತಿಕೋರಿ. ನೀವು ಪಾವು ಕಿಲೋ ಅಂದ್ರೆ ಪಾವು ಕಿಲೋ, ಅರ್ಧ ಕಿಲೋ ಅಂದ್ರೆ ಅರ್ಧ ಕಿಲೋ, 1 ಕಿಲೋದು ಎಲ್ಲ ಪ್ಯಾಕೆಟ್ ಮಾಡಿಟ್ಟಿರ್ತೀನಿ ರೀ. ಏನು ಆರ್ಡ್ರ್ ಕೊಡ್ತಾರಲ್ಲ ಎಲ್ಲ ಕೊಡ್ತೀನಿ ನೋಡ್ರಿ. ನಾಗಪ್ಪಗೆ ಮೀಸಲು ಬೇಕಲ್ಲ, ಅಳ್ಳು ಅಳ್ಳಿಟ್ಟು ಅದೆಲ್ಲ ಅದನ್ನು ಮಾಡಿರ್ತೇನೆ. ಊರಿ ಮಾಮಿ, ಇವು ಊರಿ ಮುಂದಾಗ ಎಲ್ಲ ಬಾಯಿಗೆ ಹಾಕೊಂಡಿರ್ತಾರ ಅಂತ ತಿಳ್ಕೊಂಡು ಅದಕ್ಕಂತಾನೆ ಬೇರೆ ಮಾಡ್ತೀನಿ ರೀ. ಅಳ್ಳು ಅಳ್ಳಿಟ್ಟು ಮಡಿಲೇನೆ ಮಾಡಿಟ್ಟಿರ್ತೀನಿ ರೀ. ಕಡ್ಲಿ ಸಹಿತ ಉರಿದಿರ್ತೀನಿ ನೋಡ್ರಿ ಮಾಮಿ. ನಾನು ಮರ್ದಿಸ್ ಬೇಕಾಗ್ತಾವಲ್ರಿ ಕಡ್ಲಿ, ಯಾಕಂದ್ರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರು ಅವ್ರು ಇರ್ತಾರಲ್ರಿ, ಬಿಜಿ ಇರ್ತಾರ. ಹಂಗಾಗಿ ಅವ್ರಿಗೆ ಮಾಡ್ಕೊಳ್ಳೋದು ಆಗ್ಲಲ್ಲ, ಎಲ್ಲ ಮೊದಲ ಹೇಳ್ಬಿಟ್ಟಿರ್ತಾರೆ ನಮಗೆ ಮೀಸಲ್ದು ಅಳ್ಳು ಬೇಕ್ರಿ, ಅಳ್ಳಿಟ್ಟು ಬೇಕ್ರಿ, ಆಮೇಲೆ ಕಡ್ಲಿ ಬೇಕ್ರಿ ಅಂತೇಳಿ. ಆಯ್ತು ಅಂತ ತಿಳ್ಕೊಂಡು ಎಲ್ಲ ಪ್ಯಾಕೆಟ್ ಮಾಡಿ ಇಟ್ಬಿಟ್ಟಿರ್ತೀನಿ ರೀ. ಈ ಬಂದ ತಕ್ಷಣ ತೊಗೊಂಡು ಹೋಗ್ಬಿಡ್ತಾರೆ. ಈಗ ರೊಕ್ಕ ಒಂದು ಎದ್ದು ಬಿಟ್ರೆ ಆಯ್ತು ನೋಡುವ, ಎಲ್ಲ ಸಿಗ್ತದೆ. ಹಡ ತಂದೆ ತಾಯಿ ಒಂದು ಬಿಟ್ಟು ಎಲ್ಲ ಸಿಗ್ತದೆ ನೋಡು. ಹೌದೌದ್ರಿ ಮಾಮಿ, ಈಗ ರೊಕ್ಕಕ್ಕೂ ಕಡಿಮೆ ಇಲ್ರಿ, ಆಮೇಲೆ ಎಲ್ಲ ಸಿಗೋದಕ್ಕೂ ಏನು ತೊಂದರೆನೇ ಇಲ್ರಿ. ಈಗ ಇನ್ನೊಂದು ತಗೋರವ, ಹಂಗೆ ಹಾಡು ಒತ್ತಾತದ. ಒಂದು ಹಾಡಿದ್ರಿ ಅಂದ್ರೆ ಮಾತಿಗೆ ಕೂತ್ ಬಿಡ್ತೀರವ ನೀವು. ಒಬ್ರು ಯಾರ ಸುರೋಸಗೊಂಡಗನೆ ಅಷ್ಟು ಒಂದಕ್ಕೊಂದು ಮಾತು ಬಂದ ಬಿಡ್ತಾವ್ರಿ ಹಂಗೆ. ನಿಂತಾನ ಹರಿ ನಿಂತಾನ, ನಿಂತಾನ ವಿಠಲ ನಿಂತಾನ, ಟೊಂಕದ ಮೇಲೆ ಕಂಕಣ ಕರಗಳ ನಿರಿಸಿ ನಗುತ್ತಾ ನಿಂತಾನ, ನಿಂತಾನ ಹರಿ ನಿಂತಾನ, ನಿಂತಾನ ವಿಠಲ ನಿಂತಾನ. ಬೆಡಗಿನ ಪೀತಾಂಬರ ಉಟ್ಟಾನ, ಬೆಳೆಸುವ ಮಣಿ ಮುಕುಟವನಿಟ್ಟಾನ, ಕೊರಳೊಳು ತುಳಸಿ ಮಾಲೆಯ ಧರಿಸಿ ನಗುತ್ತಾ ನಗುತ್ತಾ ನಿಂತಾನ, ನಿಂತಾನ ಹರಿ ನಿಂತಾನ, ನಿಂತಾನ ವಿಠಲ ನಿಂತಾನ. ರಕ್ಕಸರ ಸೊಕ್ಕನು ಇಳಿಶಾನ, ರುಕ್ಮಿಣಿ ಪಕ್ಕದಿ ನಿಂತಾನ, ರಾಮ ಕೃಷ್ಣ ವಿಠಲ ನಾಣೆ ಎನ್ನುತ್ತ ನಾಟ್ಯವ ನಟಿ
ಈಶಾನ ನಿಂತಾನ ಹರಿ ನಿಂತಾನ ನಿಂತಾನ ವಿಠಲ ನಿಂತಾನ ಗೋಕುಲದೊಳಗವ ಆಡ್ಯಾನ ತಿರುಪತಿ ಗಿರಿಯನ್ನು ಏರ್ಯಾನ ಪಂಡರಪುರದ ಪಾವನ ನೆಲದೊಳು ಪಾದವನೂರಿ ನಿಂತಾನ ನಿಂತಾನ ಹರಿ ನಿಂತಾನ ನಿಂತಾನ ವಿಠಲ ನಿಂತಾನ ಶಬರಿಗೆ ದರ್ಶನ ಕೊಟ್ಟಾನ ಕಂಸನ ಕೊಂದು ಬಿಟ್ಟಾನ ಶಬರಿಗೆ ದರ್ಶನ ಕೊಟ್ಟಾನ ಕಂಸನ ಕೊಂದು ಬಿಟ್ಟಾನ ಸಾಧ್ವಿ ಶಿರೋಮಣಿ ಸಕ್ಕು ಬಾಯಿಗೆ ಸತ್ಯದ ಬೆಳಕನ್ನು ತೋರ್ಯಾನ ನಿಂತಾನ ಹರಿ ನಿಂತಾನ ನಿಂತಾನ ವಿಠಲ ನಿಂತಾನ ಭಕ್ತರ ಮನದಲ್ಲಿ ಇರುತ್ತಾನ ಬಾಯಂದಾಗ ಬರುತ್ತಾನ ಭೋಗಪುರೇಶನ ಭಜಿಸಿದವರಿಗೆ ಬೇಡಿದ ವರಗಳ ಕೊಡುತ್ತಾನ ನಿಂತಾನ ಹರಿ ನಿಂತಾನ ನಿಂತಾನ ವಿಠಲ ನಿಂತಾನ ನಿಂತಾನ ಹರಿ ನಿಂತಾನ ನಿಂತಾನ ವಿಠಲ ನಿಂತಾನ. ನಿಮ್ದು ಹೆಂಗೆ ನಡೆದ್ರಿ ಪಂಚಮಿ ತಯಾರಿ? ಬಾಂಡೆ ಅದು ಎಲ್ಲ ತಿಕ್ಕಿದ್ರಿ ನೀವು ಹೆಂಗೆ ತಯಾರು ಮಾಡ್ಕೋತೀರಿ? ಏನು ಕೊಂಡೆ ತಗೋತಿರೋ ನೀವು ಮನೆಯಾಗೂ ಮಾಡ್ತಿರೋ ಅನ್ನೋದನ್ನು ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ನಮ್ದು ಇನ್ನೊಂದು ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ನಲ್ರಿ, ಅದನ್ನೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಮಗೆ ಸಪೋರ್ಟ್ ಮಾಡಿರಿ. ಅದರೊಳಗೆ ಕೇಳ್ರಿ, ಇವಾಗ ಚಿದಂಬರೇಶ್ವರ ಗುರುಚರಿತ್ರೆ ಅದು ಪಾರಾಯಣ ಹೇಳಿಕತ್ತೀನಿ ರೀ, ಮಸ್ತ್ ಅದ ರೀ, ಚಂದ ಬರ್ತದೆ. ದಯವಿಟ್ಟು ಅದನ್ನು ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಎಲ್ಲರಿಗೂ ಧನ್ಯವಾದಗಳು.